ಅದೊಂದು ಕಡೆ ರಾಜಭವನ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕಾಂಗ್ರೆಸ್ನಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟ್ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗುಲಾಮಿತನದ ಮನಸ್ಥಿತಿ ಇದೆ. ಬೈ ನೇಚರ್ ಗುಲಾಮಿ ಸಂತತಿಗೆ ಹೊಂದಿಕೊಂಡ್ಬಿಟ್ಟಿದ್ದಾರೆ. ಪ್ರಧಾನಿ ನಿವಾಸವನ್ನ ರೇಸ್ ಕೋರ್ಸ್ ಮಾಡಿದ್ರು. ನಾವು ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ರಾಜಪಥವನ್ನ ಕರ್ತವ್ಯ ಪಥ ಅಂತ ಮಾಡಿದ್ವಿ, ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮೋದಿ ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡೋದು ಕಾಂಗ್ರೆಸ್ನ ಜಾಯಮಾನ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಉದಾಹರಣೆಗೆ ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಎರಡು ಸಂಗತಿಗಳು ಅವರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಮಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬಹುದು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಪಂಚಮ ಜಾರ್ಜ್ ಇದ್ದಂತಹದ್ದೆಲ್ಲ ಅದರ ಮೇಲೆ ಇತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸ್ ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತಹ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನ ಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ. ಅದೊಂದು ಕಡೆ ರಾಜಭವನ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕಾಂಗ್ರೆಸ್ನಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟ್ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗುಲಾಮಿತನದ ಮನಸ್ಥಿತಿ ಇದೆ. ಬೈ ನೇಚರ್ ಗುಲಾಮಿ ಸಂತತಿಗೆ ಹೊಂದಿಕೊಂಡ್ಬಿಟ್ಟಿದ್ದಾರೆ. ಪ್ರಧಾನಿ ನಿವಾಸವನ್ನ ರೇಸ್ ಕೋರ್ಸ್ ಮಾಡಿದ್ರು. ನಾವು ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ರಾಜಪಥವನ್ನ ಕರ್ತವ್ಯ ಪಥ ಅಂತ ಮಾಡಿದ್ವಿ, ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮೋದಿ ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡೋದು ಕಾಂಗ್ರೆಸ್ನ ಜಾಯಮಾನ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಉದಾಹರಣೆಗೆ ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಎರಡು ಸಂಗತಿಗಳು ಅವರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಮಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬಹುದು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಪಂಚಮ ಜಾರ್ಜ್ ಇದ್ದಂತಹದ್ದೆಲ್ಲ ಅದರ ಮೇಲೆ ಇತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸ್ ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತಹ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನ ಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ. ಅದೊಂದು ಕಡೆ ರಾಜಭವನ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕಾಂಗ್ರೆಸ್ನಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟ್ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗುಲಾಮಿತನದ ಮನಸ್ಥಿತಿ ಇದೆ. ಬೈ ನೇಚರ್ ಗುಲಾಮಿ ಸಂತತಿಗೆ ಹೊಂದಿಕೊಂಡ್ಬಿಟ್ಟಿದ್ದಾರೆ. ಪ್ರಧಾನಿ ನಿವಾಸವನ್ನ ರೇಸ್ ಕೋರ್ಸ್ ಮಾಡಿದ್ರು. ನಾವು ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು.
ರಾಜಪಥವನ್ನ ಕರ್ತವ್ಯ ಪಥ ಅಂತ ಮಾಡಿದ್ವಿ, ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮೋದಿ ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡೋದು ಕಾಂಗ್ರೆಸ್ನ ಜಾಯಮಾನ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಉದಾಹರಣೆಗೆ ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಎರಡು ಸಂಗತಿಗಳು ಅವರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಮಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬಹುದು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಪಂಚಮ ಜಾರ್ಜ್ ಇದ್ದಂತಹದ್ದು ಇದೆಲ್ಲ ಅದರ ಮೇಲಿತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸ್ ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತಹ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನ ಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ. ಅದೊಂದು ಕಡೆ ರಾಜಭವನ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕಾಂಗ್ರೆಸ್ನಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟ್ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗುಲಾಮಿತನದ ಮನಸ್ಥಿತಿ ಇದೆ. ಬೈ ನೇಚರ್ ಗುಲಾಮಿ ಸಂತತಿಗೆ ಹೊಂದಿಕೊಂಡ್ಬಿಟ್ಟಿದ್ದಾರೆ. ಪ್ರಧಾನಿ ನಿವಾಸವನ್ನ ರೇಸ್ ಕೋರ್ಸ್ ಮಾಡಿದ್ರು. ನಾವು ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ರಾಜಪಥವನ್ನ ಕರ್ತವ್ಯ ಪಥ ಅಂತ ಮಾಡಿದ್ವಿ, ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮೋದಿ ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡೋದು ಕಾಂಗ್ರೆಸ್ನ ಜಾಯಮಾನ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಉದಾಹರಣೆಗೆ ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಎರಡು ಸಂಗತಿಗಳು ಅವರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಮಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬಹುದು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಪಂಚಮ ಜಾರ್ಜ್ ಇದ್ದಂತಹದ್ದು ಇದೆಲ್ಲ ಅದರ ಮೇಲಿತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸ್ ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತಹ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನ ಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ